ರಾಜ್ಯಸಭೆ ಚುನಾವಣೆಯಲ್ಲಿ ತೀವ್ರ ಪೈಪೋಟಿಗೆ ಕಾರಣವಾಗಿದ್ದ ಮೈತ್ರಿಕೂಟದ ಎರಡನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಸೋಲು ಕಂಡಿದ್ದಾರೆ. ನಿರೀಕ್ಷೆಯಂತೆ ಕುಪೇಂದ್ರ ರೆಡ್ಡಿಗೆ 36 ಮತಗಳು ಬಿದ್ದಿವೆ. ಹೀಗಾಗಿ 9 ಮತಗಳಿಂದ ಕುಪೇಂದ್ರ ರೆಡ್ಡಿ ಸೋಲನ್ನು ಅನುಭವಿಸಿದ್ದಾರೆ. ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಸಾಕಷ್ಟು ಕಾರಣಗಳಿವೆ. ಮೈತ್ರಿಯ ಎರಡನೇ ಅಭ್ಯರ್ಥಿ ಕಣಕ್ಕಿಳಿಸುವಂತಹ ಸುಳಿವು ಸಿಗ್ತಾ ಇದ್ದಂತೆ ಅಲರ್ಟ್ ಆದಂತಹ ಸಿಎಂ ಡಿಸಿಎಂ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ರು. ಬಿಜೆಪಿಯ ಆಂತರಿಕ ತಿಕ್ಕಾಟದ ಲಾಭವನ್ನ ಬಳಸಿಕೊಂಡ್ರು. ಪಕ್ಷದ ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಡ್ಡ ಮತದಾನಕ್ಕೆ ಚಾನ್ಸ್ ನೀಡದಂತೆ ಎಲ್ಲರನ್ನ ಹಿಡಿದಿಟ್ಕೊಂಡ್ರು. ಪಕ್ಷೇತರ ಶಾಸಕರನ್ನ ಸೆಳೆದು ವಿಶ್ವಾಸಕ್ಕೆ ತೆಗೆದುಕೊಂಡ್ರು. ಅಸಮಾಧಾನಕ್ಕೆ ಅವಕಾಶವನ್ನ ನೀಡದಂತೆ ಎಲ್ಲರೂ ಒಗ್ಗಟ್ಟು ಪ್ರದರ್ಶನವನ್ನ ನೀಡಿದ್ರು. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿನ ಅಸಮಾಧಾನದ ಲಾಭ ಪಡೆದುಕೊಂಡ್ರು. ರಾಜ್ಯಸಭೆ ಚುನಾವಣೆಯಲ್ಲಿ ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಬಿಜೆಪಿ ವಿಪ್ ಉಲ್ಲಂಘನೆ ಮಾಡಿ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಎಸ್ಟಿ ಸೋಮಶೇಖರ್ ನಡೆ 108 ಅನುಮಾನಗಳನ್ನ ಹುಟ್ಟುಹಾಕಿದೆ. ಬಿಜೆಪಿಯಿಂದ 2 ಕಾಲು ಹೊರಗಿಟ್ರ ಸೋಮಶೇಖರ್ ಅನ್ನೋ ಶಂಕೆ ಇದ್ದು ಆತ್ಮಸಾಕ್ಷಿ ಹೇಳಿದವರಿಗೆ ಮತ ಹಾಕಿದ್ದೇನೆ ಎಂದು ಸಬೂಬು ನೀಡಿದ್ದಾರೆ. ನಾನು ಆತ್ಮಸಾಕ್ಷಿ ಮತ ಹಾಕಿದ್ದೇನೆ. ಯಾರಿಗೆ ಮತ ತೋರಿಸ್ಬೇಕು ಅಂತಿದೆ ಅವ್ರಿಗೆ ನಾನು ಯಾರಿಗೆ ಮತ ಹಾಕಿದ್ದೀನಿ ಅಂತೇಳಿ ಅವ್ರಿಗೆ ನಾನು ತೋರಿಸಿ ಬಾಕ್ಸ್ಗೆ ಹಾಕಿದ್ದೇನೆ ಅಷ್ಟೇ. ಅವ್ರಿಗೆ ಹೇಳಿದ್ದು ಯಾರಿಗೆ ಹೇಳ್ಬೇಕು ಅವ್ರಿಗೆ ಹೇಳಿದ್ದೀನಿ. ನಿಮ್ಮನ್ನ ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡಿದ್ರು. ಎಸ್ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ರೆ ಬಿಜೆಪಿಯ ಮತ್ತೊಬ್ಬ ಶಾಸಕ ಶಿವರಾಮ್ ಹೆಬ್ಬಾರ್ ಬಿಜೆಪಿಗೆ ಸೆಡ್ಡು ಹೊಡೆದಿದ್ದಾರೆ. ರಾಜ್ಯಸಭಾ ಚುನಾವಣೆಗೆ ಗೈರಾಗುವ ಮೂಲಕ ಬಿಜೆಪಿಗೆ ಮತ ಹಾಕದೆ ಶಾಕ್ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕ ಸೋಮಶೇಖರ್ ಅಡ್ಡ ಮತದಾನಕ್ಕೆ ಕೇಸರಿ ಪಡೆ ಕೆಂಡಾಮಂಡಲವಾಗಿದೆ. ಎಸ್ಟಿ ಸೋಮಶೇಖರ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದು ಯಶವಂತಪುರದಲ್ಲಿ ಶಾಸಕರ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಲಾಯಿತು. ಈ ವೇಳೆ ಸೋಮಶೇಖರ್ ಭಾವಚಿತ್ರಕ್ಕೆ ಕಪ್ಪು ಮಸಿ ಬಳಿದ್ರು. ಬಿಜೆಪಿ ಬಿಟ್ಟು ತೊಲಗಬೇಕು ಎಂದು ಎಸ್ಟಿ ಸೋಮಶೇಖರ್ ಭಾವಚಿತ್ರಕ್ಕೆ ಟೈರ್ಗೆ ಬೆಂಕಿ ಹಚ್ಚಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಒಂದು ರೀತಿ ಅವ್ರು ಹೇಳ್ತಾರೆ ಆತ್ಮಸಾಕ್ಷಿಗೋಸ್ಕರ ವೋಟ್ ಹಾಕ್ದೆ ಅಂತ. ಸರ್, ಅವರು ನಮ್ಮ ಪಕ್ಷಕ್ಕೆ ತುಂಬಾ ಅನ್ಯಾಯ ಮಾಡಿದ್ದಾರೆ. ಅವರು ನಮ್ಮ ಪಕ್ಷದಿಂದ ತೊಲಗಬೇಕು. ಅವರು ಇಲ್ಲ, ಈ ಪಕ್ಷದಲ್ಲಿ ಇರಬೇಕು, ನ್ಯಾಯವಾಗಿ ಇಲ್ಲೇ ದುಡಿಬೇಕು, ಇಲ್ಲೇ ಇರಬೇಕು. ಇವಾಗ ಅವರು ನಮ್ಮ ಪಕ್ಷದಲ್ಲಿ ಇಲ್ಲ. ಅವರು ನ್ಯಾಯವಾಗಿ ನಮ್ಗೆ ಯಾವುದು ನ್ಯಾಯಸ್ಥಾನದಲ್ಲಿ ನಿಂತ್ಕೊಂಡು ಏನು ಕೊಡ್ತಾ ಇಲ್ಲ. ಸೊ ಹಂಗಾಗಿ ಅವರು ನಮ್ಮ ಪಕ್ಷ ಬಿಟ್ಟು ಹೋಗ್ಬೇಕು. ಅವರು ನ್ಯಾಯ ಇಲ್ಲ, ಅನ್ಯಾಯ ಅವ್ರದ್ದು. ನ್ಯಾಯ ಬೇಕು ಅಂತ ಕೇಳ್ತಿದ್ರೆ ಅವ್ರು ಹೇಳ್ತಾರೆ ಆತ್ಮಸಾಕ್ಷಿಗೋಸ್ಕರ ವೋಟ್ ಹಾಕ್ದೆ ಅಂತ. ಸರ್, ಅವರು ನಮ್ಮ ಪಕ್ಷಕ್ಕೆ ತುಂಬಾ ಅನ್ಯಾಯ ಮಾಡಿದ್ದಾರೆ. ರಾಜ್ಯಸಭೆ ಸಮರದಲ್ಲಿ ಶಾಸಕ ಎಸ್ಟಿ ಸೋಮಶೇಖರ್ ಅಡ್ಡ ಮತದಾನಕ್ಕೆ ಕಾಂಗ್ರೆಸ್ ಶಾಸಕ ಹಾಗೂ ಹಿರಿಯ ವಕೀಲ ಪೊನ್ನಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಡ್ಡ ಮತದಾನ ಮಾಡಿದ್ರೆ ಶಾಸಕತ್ವ ಅನರ್ಹ ಆಗಲ್ಲ ಎಂದಿದ್ದಾರೆ. ಮತ್ತೊಂದು ಕಡೆ ಶಾಸಕತ್ವ ಅನರ್ಹತೆ ಕೋರಿ ಸ್ಪೀಕರ್ಗೆ ಮನವಿಯನ್ನ ಸಲ್ಲಿಸಲಾಗ್ತಾ ಇದ್ದು ಸ್ಪೀಕರ್ ಕೂಡಲೇ ಕ್ರಮವನ್ನ ಕೈಗೊಳ್ಳದೆ ಇದ್ರೆ ಕೋರ್ಟ್ ಮೊರೆ ಹೋಗ್ತೀವಿ ಅಂತ ಬಿಜೆಪಿಯ ವಿವೇಕ್ ರೆಡ್ಡಿ ಪಬ್ಲಿಕ್